ಹಾಯ್ ಫ್ರೆಂಡ್ಸ್, ಇವತ್ತು ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಯಾಕೆ ಮುದ್ದೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತೀನಿ. ಇದು ಮುದ್ದೆ ಮಾಡೋದಕ್ಕೆ 1 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ನನಗೆ 2-2.5 ಮುದ್ದೆ ಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ. ಇಷ್ಟು ನೀರು ಬೇಕು. ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಮಗೆ ಎಷ್ಟು ಮುದ್ದೆ ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ಕಣ್ಣು ಅಳತೆಯಲ್ಲಿ ನೋಡ್ಕೊಂಡು ಹಾಕ್ಕೊಬೋದು, ಅಥವಾ ಒಂದು ಲೋಟದಲ್ಲಿ, ಈ ಥರ ಲೋಟದಲ್ಲಿ 3/4 ಅಥವಾ ಅರ್ಧ ಹಾಕಿದ್ರೆ ಒಂದು ಮುದ್ದೆ ಆಗುತ್ತೆ. ಸೊ ನಾನು 1.5-2 ಲೋಟ ನೀರು ಹಾಕಿದ್ದೀನಿ. 1.5 ಹಾಕಿದ್ದೀನಿ ನೀರು ಇಟ್ಕೊಂಡಿದ್ದೀನಿ. ಇದಕ್ಕೇನು ಮಾಡ್ತೀನಿ, ಹಸಿಟ್ಟು, ರಾಗಿ ಹಸಿಟ್ಟು ಸ್ಪ್ರಿಂಕಲ್ ಮಾಡ್ತೀನಿ. ಸ್ವಲ್ಪನೇ ಹಾಕ್ತೀನಿ, ಫಸ್ಟು ಜಾಸ್ತಿ ಹಾಕಲ್ಲ. ಇದು ಕುದಿ ಬರಬೇಕು. ಕುದಿ ಬಂದ ನಂತರ ಜಾಸ್ತಿ ಹಸಿಟ್ಟನ್ನ ಹಾಕಬೇಕು. ನೀರು ಕುದಿ ಮರಳ್ತಾ ಇದೆ. ಸ್ವಲ್ಪ ಉಕ್ಕಿ ಬರುತ್ತೆ. ಇದು ಉಕ್ಕಿ ಬಂದಾಗ ಸಿಮ್ ಮಾಡ್ಕೊತಿದ್ದೀನಿ. ಸಿಮ್ ಮಾಡ್ಕೊಂಡು ಹಸಿಟ್ಟು ತೊಗೋತೀನಿ. ಹಸಿಟ್ಟು ತೊಗೊಂಡು ಹಾಕ್ತೀನಿ, ತೋರಿಸ್ತೀನಿ. ಹಾಂ, ಈ ರೀತಿ ಮರಳ್ತಾ ಇರುತ್ತೆ. ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳಿ. ಫ್ಲೇಮ್ ಜಾಸ್ತಿ ಇದ್ರೇ ಬೆಸ್ಟು. ಸ್ಪ್ರಿಂಕಲ್ ಮಾಡೇ ಹಾಕಿ. ಈ ಥರ ನಮಗೆ ಹಸಿಟ್ಟು ಎಷ್ಟು ಬೇಕಾಗುತ್ತೆ ಅಂತ, ಇಷ್ಟು ಮುದ್ದೆ ಬೇಕು ಅಷ್ಟಕ್ಕೆ ನೋಡಿಕೊಂಡು, ಇಷ್ಟು ನೀರಿಟ್ಟಿರ್ತೀವಿ ಅದಕ್ಕೆ ನೋಡಿಕೊಂಡು ಹಾಕಬೇಕು. ಸುತ್ತು ಸ್ಪ್ರೆಡ್ ಮಾಡೇ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕಿದ ಮೇಲೆ 1 ನಿಮಿಷ ಕುದಿಬೇಕು. ನಿಮಗೆ ಹಾಗೆ ಅನಿಸಿದ್ರೆ, ನೋಡು ಎಷ್ಟು ಹಾಕಿದ್ದೀನಿ ಅಂತ ಅಳತೆಗೆ ಸುಮ್ಮನೆ ಜಸ್ಟ್ ಒಂದ್ಸಲ ಈ ಥರ ಸೌಟು ಅಥವಾ ಏನಾದರೂ ತೊಗೊಬೋದು. ಈ ಥರ ಅನ್ನದ ಕೈ ಆ ಥರ ತೊಗೊಂಡು ಜಸ್ಟ್ ಒಂದ್ಸಲ ಹಿಂಗೆ ನೋಡ್ಬೋದು ಸರಿ ಇದೆಯಾ ಹಾಕಿರೋದು ಅಂತ. ಬೇಕಂದ್ರೆ ಗೊತ್ತಾಗ್ಬಿಡುತ್ತೆ ಅಷ್ಟರಲ್ಲೇ, ಇನ್ನು ಬೇಕೋ ಬೇಡವೋ ಅಂತ. ಬೇಕು ಅನಿಸಿದ್ರೆ ಹಸಿಟ್ಟನ್ನ ಮತ್ತೆ ಹಾಕ್ಕೊಬೋದು. ಇದು 1 ನಿಮಿಷ ಕುದಿಬೇಕು. ಈ ಥರ ಹಾಕಿದ ಮೇಲೆ ಬೇಯಬೇಕು. ಅದು ಬೆಂದ್ರೇ ಚೆನ್ನಾಗಿರೋದು. ಮುದ್ದೆ ಬಗ್ಗೆ ಹೇಳ್ತಾ ಇದ್ದೆ. ಮುದ್ದೆ ಹಾಲಿಗಿನ್ನ ಹೆಚ್ಚು ಕ್ಯಾಲ್ಸಿಯಂ ಇರೋದು ಮುದ್ದೆನಲ್ಲಿ. ಹೆಣ್ಮಕ್ಳು ಹೆಚ್ಚು ಮುದ್ದೆ ಊಟ ಮಾಡಲ್ಲ. ಅದಕ್ಕೆ ಅವರಿಗೆ 30-40 ಹಾಕ್ತಿದ್ದಂಗೆ ಕ್ಯಾಲ್ಸಿಯಂ ಕೊರತೆ ಉಂಟಾಗುತ್ತೆ. ಸೊ ಮುದ್ದೆ ಊಟ ಮಾಡೋದ್ರಿಂದ ಹೆಚ್ಚು ಕ್ಯಾಲ್ಸಿಯಂ ಸಿಗುತ್ತೆ. ಹಾಲಿಗಿನ್ನ ಹೆಚ್ಚು ಕ್ಯಾಲ್ಸಿಯಂ ಇದೆ ಅಂತ ಹೇಳ್ತಾರೆ. ಸೊ ನಾವೆಲ್ಲ ಮುದ್ದೆ ಮಾಡಿಕೊಂಡು ಊಟ ಮಾಡೋಣ, ಕ್ಯಾಲ್ಸಿಯಂ ಪಡ್ಕೊಳ್ಳೋಣ, ಆರೋಗ್ಯವಾಗಿರೋಣ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಯಾರು ಮುದ್ದೆ ಊಟ ಮಾಡಲು, ಅವರು ಕಾಲು ಕೆಳಗಡೆ ಪಾದ ನೋವು ಮತ್ತು ಸೊಂಟ ನೋವು ಅಂತ ಇರ್ತಾರೆ. ಕ್ಯಾಲ್ಸಿಯಂ ಸಪ್ಲಿಮೆಂಟ್ರಿ ತಗೋತಾರೆ. ಅದ್ರ ಬದಲಿಗೆ ಈ ರೀತಿ ದಿನಾನೂ ನಮಗೆ ಬೇಕಾಗಿರೋಷ್ಟು ಮುದ್ದೆ ತಿಂದರೆ ಅದಕ್ಕೆ ಬೇಕಾಗಿರೋಷ್ಟು ಬಾಡಿಗೆ ಕ್ಯಾಲ್ಸಿಯಂ ಸಿಗುತ್ತೆ. ನೆಕ್ಸ್ಟು ಈ ರೀತಿ ಕುದೀಲಿ. 1 ನಿಮಿಷ ಕುದ್ದಾದ್ಮೇಲೆ ಈ ಥರ ಕುದಿನ ಜಾಸ್ತಿನೇ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಕುದಿ ಜಾಸ್ತಿನೇ ಇರಲಿ. ತಿರುಗಿಸ್ಕೊಳ್ಳಿ, ತಳ ಒತ್ತಿಸ್ಬಿಡಿ. ಈ ಥರ ಇಲ್ಲಿ ಗಂಟಿಲ್ದಂಗೆ ಮಾಡ್ಕೊಳ್ಳಿ. ಬೇಕಂದರೆ ಪಕ್ಕದಲ್ಲಿ ನೀರಿಟ್ಕೊಬೋದು. ಒಂದು ಬೌಲಲ್ಲಿ ನೀರು ಇಟ್ಕೊಳ್ಳಿ, ಉಟ್ಬೋದು. ಈ ಥರ ಉಟ್ಕೊಂಡು ಇನ್ನು ಕೂಡಿಸ್ಕೊತೀನಿ. ಈ ಥರ ಅಗಲ ಬೌಲ್ ಇಟ್ಟರೆ ಕೂಡಿಸೋದಕ್ಕೆ ಚೆನ್ನಾಗಿರುತ್ತೆ. ಬೇಯುತ್ತೆ ಚೆನ್ನಾಗಿ.
ಚೆನ್ನಾಗಿ ಬೆಂದಿರಬೇಕು. ಗಂಟಿಲ್ದಂಗೆ ಮಾಡ್ಕೊಬೇಕಷ್ಟೇ, ಜಸ್ಟ್ ಗಂಟಿಲ್ದಂಗೆ ಮಾಡ್ಕೊತಾ ಇದ್ದೀನಿ. ಆಫ್ ಮಾಡ್ಕೊತಾ ಇದ್ದೀನಿ. ಸಾಕು, ಇಷ್ಟ ಆಗಿದೆ. ಆಗಿದೆ. ಇದೊಂದು ತಟ್ಟೆ ಇಟ್ಕೊಂಡಿದ್ದೀನಿ, ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೋಡಿ ಕಟ್ಟೋದು ಯಾವ ರೀತಿ ಅಂತ. ಪ್ಲಾಸ್ಟಿಕ್ಕಲ್ಲೆಲ್ಲ ಕಟ್ತಾರೆ ಕೆಲವೊಬ್ರು, ಆ ಥರ ಮಾಡಬೇಡಿ. ಪ್ಲಾಸ್ಟಿಕ್ ಒಳ್ಳೇದಲ್ಲ ಅಂತಾರೆ ಬಳಸೋದು, ಸೊ ಬೇಡ ಬಳಸೋದು ಪ್ಲಾಸ್ಟಿಕ್ನ. ಈ ಥರ ಒಂದು ಹಾಟ್ ಬಾಕ್ಸ್ ಇದ್ದರೆ ಆ ಹಾಟ್ ಬಾಕ್ಸಿಗೆ ಹಾಕಿ ಬಿಸಿ ಬಿಸಿ ಮುದ್ದೆನ ಸರ್ವ್ ಮಾಡಿ. ಓಕೆ, ನೆಕ್ಸ್ಟು ನೋಡಿ ಹಾಕೋತೀನಿ. ಕೈಯಲ್ಲೇ ಮಾಡ್ಕೊಬೋದು, ನೀರಿಗೆ ಎತ್ಕೊಂಡ್ರೆ ಬಿಸಿ ತಾಗಲ್ಲ. ಅದೇ ರೀತಿ ಮಿಕ್ಕಿದ್ದು ತೊಗೊಂಡ್ಬಿಡೋಣ. ನೋಡಿ ಈ ರೀತಿ 2 ಮುದ್ದೆ ಆಗಿದೆ. ಸಾಂಬಾರ್ ಜೊತೆ ಊಟ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಬಿಸಿ ಬಿಸಿ ಮುದ್ದೆನ ಸಾಂಬಾರ್ ಜೊತೆ ಊಟ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.